ಶ್ರೀಕಾಂತ್ ಹೆಬ್ಳೀಕರ್ ಉತ್ತರ ಕರ್ನಾಟಕದ ಪ್ರತಿಭೆ, ಅದ್ಭುತ ಕಲಾವಿದ ಹಾಗೂ ಅತ್ಯದ್ಭುತ ವ್ಯಕ್ತಿತ್ವವುಳ್ಳ ವ್ಯಕ್ತಿ. ಇವರ ತಂದೆ ಅರವಿಂದ್ ಹೆಬ್ಳೀಕರ್, ತಾಯಿ ಜಾನಕಿ, ಒಬ್ಬ ಅಣ್ಣ ಹಾಗೂ ಒಬ್ಬ ತಂಗಿ ಕೂಡ ಇದ್ದಾರೆ. ಇವರು ಹುಟ್ಟಿದ್ದು ಧಾರವಾಡದಲ್ಲಿ. ಇವರ ಪೂರ್ವಜರು ಧಾರವಾಡದ ಹೆಬ್ಬಳ್ಳಿ ಅನ್ನೋ ಊರಿನ ಜಾಗೀರ್ದಾರ್ ಮನೆತನದವರು. ಜಾಗೀರ್ದಾರ್ ಮನೆತನದಿಂದ ಬಣ್ಣದ ಲೋಕದವರೆಗೂ ಶ್ರೀಕಾಂತ್ ಹೆಬ್ಳೀಕರ್ ಅವರ ಪಯಣ ಹೇಗಿತ್ತು, ಏನೇನಾಯ್ತು, ಯಾರ್ಯಾರು ಸಿಕ್ಕಿದ್ರು, ಇವರು ಗಳಿಸಿದ್ದೇನು, ಕಳೆದಿದ್ದೇನು, ಇವೆಲ್ಲದರ ಬಗ್ಗೆ ಮುಕ್ತ ಮಾತುಕತೆ ಈಗ ನಿಮ್ಮ 101 ನೆನಪಿನಲ್ಲಿ. 101 ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ಹಾಗೂ ಪ್ರೀತಿಯ ನಮಸ್ಕಾರಗಳು. ಮತ್ತೆ 101 ನೆನಪು, ಈ 101 ನೆನಪು ಹೊಸ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನನಗೆ ಒಂದು ಪರ್ಸ್ನಲಿ ತುಂಬ ಖುಷಿ ಕೊಟ್ಟಂಥ ಸರಣಿ, ಖುಷಿ ಆಗ್ತಾ ಇರುವಂಥ ಸರಣಿ. ಇದು ಮುಗಿದ್ಮೇಲೆ ಡೆಫಿನೆಟ್ಲಿ ಖುಷಿ ಕೊಟ್ಟಂಥ ಸರಣಿ ಅಂತ ಹೇಳ್ತೀನಿ. ಈ ಕಲಾವಿದರು ನಿಮಗೆಲ್ಲ ಸಾಕಷ್ಟು ಚಿರಪರಿಚಿತರು, ಒಂಥರ ಎಲೆ ಮರೆ ಕಾಯ್ತಾರನೇ ಇದ್ದವರು. ಇನ್ಫ್ಯಾಕ್ಟ್ ಆನ್ ಎ ಪರ್ಸ್ನಲ್ ನೋಟ್ ಹೇಳಬೇಕಂತಂದರೆ, ನನ್ನ ಶ್ರೀಮತಿ ಸಾರ್ನ ಬಹುದೊಡ್ಡ ಫ್ಯಾನ್. ನಂಗೆ ತುಂಬ ಸತಿ ಕೇಳ್ತಾಯಿದ್ರು, ನೀ ಯಾಕೆ ಅವ್ರನ್ನ ಇಂಟರ್ವ್ಯೂ ಮಾಡ್ತಿಲ್ಲ ಅಂತ. ಸೊ ಫೇಸ್ಬುಕ್ಕಲ್ಲಿ ಒಂದು ಸತಿ ಮೆಸೆಂಜರಲ್ಲಿ ಮೆಸೇಜ್ ಮಾಡಿದೆ, ಸಾರ್ ನಂಬರ್ ಕಳಿಸಿದ್ರು. ಒಂದು ಸ್ವಲ್ಪ ಟೈಮ್ ಹಿಡಿತು, ನಾವು ಅವರು ಮಾತಾಡಿಕೊಂಡು ಇವತ್ತು ಈ ಇಂಟರ್ವ್ಯೂ ಡೇಟ್ ಫಿಕ್ಸ್ ಮಾಡ್ಕೊಳ್ಳೋದು. ಫೈನಲಿ ಈಸ್ ದೇರ್, ನಮ್ಮ ಮನೆಗೆ ಬಂದಿದ್ದಾರೆ. ಅದು ನನಗೆ ತುಂಬ ಖುಷಿ. ಆ್ಯಂಡ್ ಅವರು ಎಷ್ಟು ಸಿಂಪಲ್ ಅಂದರೆ, ಸರ್ ನಂದು ಏನಿದೆ, ನಂದು ಯಾಕೆ ಕತೆಗಳು ಹೇಳ್ತಾರೆ. ಇಲ್ಲ ಸರ್, ನಿಮ್ಗೆ ಗೊತ್ತಿಲ್ಲ, ನಿಮ್ಮನ್ನು ಪ್ರೀತಿಸೋರು ತುಂಬ ಜನ ಇದ್ದಾರೆ, ಇಷ್ಟಪಡೋರು ತುಂಬ ಜನ ಇದ್ದಾರೆ, ಅದರಲ್ಲಿ ನಮ್ಮ ಮನೆಯವರು ಕೂಡ ಒಬ್ಬರು. ಸೊ ನಿಮ್ಮ ಬಗ್ಗೆ, ನಿಮ್ಮ ಜೀವನದ ಕತೆ ತಿಳ್ಕೊಳ್ಳೋದಕ್ಕೆ ನಮ್ಗೆ ಆಸೆ ಅಂತ ಹೇಳಿದ್ರು. ನನಗೆ ಬಹುಶಃ ಇಫ್ ಐ ಆಮ್ ನಾಟ್ ರಾಂಗ್ ಅವರ ಒಂದು ಫಸ್ಟ್ ಎವರ್ ಇಂಟರ್ವ್ಯೂ ಅಂತ ಕಾಣುತ್ತೆ. ಇದು ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸರ್ಗೆ ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ 101 ನೆನಪು ಹೊಸ ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕ ಕಟ್ಟಿಕೊಡಲು ಕಾರಣವಾಗಿರುವ ಈ ರೀತಿ ಹಿರಿಯ ಕಲಾವಿದರನ್ನ, ಸೀನಿಯರ್ಸ್ನ, ದಿಗ್ಗಜರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹಾಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ, ಸುಸ್ವಾಗತ. 101 ನೆನಪು. ಎಸ್ ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಿಮ್ಮ ಪ್ರೀತಿಯ ಶ್ರೀಕಾಂತ್ ಹೆಬ್ಳೀಕರ್ ಸರ್. ಸರ್ ನಮಸ್ತೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಐ ಶುಡ್ ಸೇ ಹೇಳಬೇಕು, ಯಾಕಂದರೆ ನನಗಿದೆಲ್ಲ ಅಭ್ಯಾಸ ಇಲ್ಲ. ಹೌದು, ನೀವು ಹೇಳಿದ್ರಿ ಇದು ಮಾಡಿ ಅದರ ಅಭ್ಯಾಸ ಇರಲಿಲ್ಲ. ನನಗೂ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು, ಫಸ್ಟು ಇದು. ಐ ಆಮ್ ಹಾನರ್ಡ್. ನಾನು ಇವತ್ತು ಮೇಕಪ್ ಹಾಕ್ಕೊಂಡಿಲ್ಲ. ಸೊ ಮೇಕಪ್ ಹಾಕ್ಕೊಂಡು ಆದ್ಮೇಲೆ ಡೈಲಾಗ್ ಇರುತ್ತಲ್ಲ, ಅದು ಬರಲ್ಲ. ವಿದೌಟ್ ಮೇಕಪ್ ಏನಿದೆ ಅದು ಆ್ಯಸ್ ಇಟ್ ಈಸ್. ನಾನು ಅದನ್ನ ಹೇಳೋದೇನಕ್ಕೆ ಅಂದರೆ ಸರ್, ಇವಾಗ ಗೊತ್ತಿಲ್ಲದೇನೋ ಬಣ್ಣ ಹಚ್ಬಿಟ್ರೆ ನಾನಾಗಿರಲ್ಲ, ಅದು ಯಾವುದೋ ಒಂದು ಪಾತ್ರ ಆಗಿರ್ತೀವಿ, ಆ ಪಾತ್ರ ಆಗ್ಬಿಡ್ತೀನಿ ನಾವು. ಸೊ ನನಗೆ ಆ ಪಾತ್ರ ಆಗೋದು ಬೇಕು, ನಾನಾಗೇ ನಿಮ್ಮನ್ನು ಕೇಳಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಅದರಿಂದ ನಾನು ಅದನ್ನು ಹೇಳೋದು. ಅದನ್ನು ಒಂದು ಸೇಯಿಂಗ್ ಇದೆ ಸರ್ ಇಂಗ್ಲೀಷಲ್ಲಿ, ಡೋಂಟ್ ಚೇಂಜ್ ಯುವರ್ ಸೆಲ್ಫ್ ಫಾರ್ ಎನಿ ಒನ್ ಬಿಕಾಸ್ ನೋಬಡಿ ಕ್ಯಾನ್ ಪ್ಲೇ ಯುವರ್ ರೋಲ್ ಬೆಟರ್ ದೆನ್ ಯು ಅಂತಾರೆ. ವಂಡರ್ಫುಲ್. ನಿಮ್ಮ ಪಾತ್ರನ ಇನ್ನೊಬ್ರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯಾರಿಗೋಸ್ಕರ ಬದಲಾಗಕ್ಕೆ ಹೋಗಬೇಡ ಅಂತ. ನೀವು ಹೇಗಿದೆಯೋ ಹಾಗೇ ಇದೆ ಬಿಡು. ವಂಡರ್ಫುಲ್ ಸರ್, ವೆರಿ ವಂಡರ್ಫುಲ್ ಸೇಯಿಂಗ್. ಥ್ಯಾಂಕ್ ಯು. ನನಗೆ ಆ್ಯಕ್ಚುಲಿ ಪರ್ಸ್ನಲಿ ತುಂಬ ಖುಷಿ. ಯಾಕೆಂತಂದರೆ ತುಂಬ ಜನಕ್ಕೆ, ಸಾಕಷ್ಟು ಜನಕ್ಕೆ, ನಮಗಿಂತ ಚಿಕ್ಕ ಜನ್ರೇಷನ್ ಅವ್ರಿಗೆ ನಿಮ್ಮನ್ನೆಲ್ಲ, ಅಥವಾ ನಮಗಿಂತ ಸೀನಿಯರ್ಸ್ನವ್ರಿಗೆ, ನಮಗಿಂತ ಯಂಗರ್ ಜನ್ರೇಷನ್ ಅವ್ರಿಗೆ ಕೆಲವ್ರಿಗೆ ಪರಿಚಯ ಇರ್ಬೋದು, ಕೆಲವರು ಪರಿಚಯ ಇಲ್ಲದೆ ಇರ್ಬೋದು. ಬಟ್ ನಮಗಿಂತ ಸೀನಿಯರ್ ಜನ್ರೇಷನ್ ಅವ್ರಿಗೆ ಡೆಫಿನೆಟ್ಲಿ ನಿಮ್ಮನ್ನು ನೋಡಿಕೊಂಡು ಅವರ ಒಂದು ಬಾಲ್ಯ ಇರ್ಬೋದು, ಪ್ರಾಯ ಇರ್ಬೋದು, ಇವೆಲ್ಲ ಕಲ್ತ್ಕೊಂಡಿರ್ತಾರೆ. ಅವೆಲ್ಲವೂ ಈ ಕಲಾವಿದರ ಜೊತೆ ಜನಗಳು ಕನೆಕ್ಟ್ ಆಗೋದೆ ನಾವು ಅವ್ರ ಜೊತೆ ಅವ್ರು ನೋಡ್ಕೊಂಡೇ ಬೆಳೆದಿರ್ತೀವಿ ನಾವು. ಸೊ ಹಾಗಾಗಿ ನಾನು ಸಾಕಷ್ಟು ತಮ್ಮ ಧಾರಾವಾಹಿಗಳನ್ನ ನೋಡಿದ್ದೀನಿ. ನನಗಿಷ್ಟ, ನಂಗೆ ತುಂಬ ಖುಷಿ ಆಯಿತು ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇರೋದು. ಫಸ್ಟ್ ಪ್ರಶ್ನೆ ಸರ್, ವೆರಿ ಫಸ್ಟ್ ಪ್ರಶ್ನೆ, ಇದು ಎಲ್ಲ ಕಾಮನ್ ಪ್ರಶ್ನೆ. ಇನ್ಫ್ಯಾಕ್ಟ್ ನನಗೂ ಅದು ಡೌಟ್ ಇತ್ತು, ಆಮೇಲೆ ನೀವು ಫೋನಲ್ಲಿ ಕ್ಲಿಯರ್ ಮಾಡಿದ್ವಿ. ಶ್ರೀಕಾಂತ್ ಹೆಬ್ಳೀಕರ್ ಅವರು ಯಾರು? ಸುರೇಶ್ ಹೆಬ್ಳೀಕರ್ ಅವ್ರ ಮಗನ? ಸುರೇಶ್ ಹೆಬ್ಳೀಕರ್ ಅವ್ರ ತಮ್ಮನ? ಇದು ಪ್ರಶ್ನೆ. ಇಲ್ಲ, ಅವರು ನಮ್ಮ ಚಿಕ್ಕಪ್ಪ, ನಮ್ಮ ತಂದೆ ತಮ್ಮ, ಸ್ವಂತ ತಮ್ಮ. ಓ ಸೂಪರ್. ನಾವು ಆ್ಯಕ್ಚುಲಿ ನಮ್ಮ ಕರಿಯರ್ ಶುರು ಆಗಿದ್ದೆ ಅವ್ರ ಗರಡಿಯಲ್ಲಿ. ಹೌದು, ಬರ್ತೀನಿ ಸರ್, ನಾನು ನಿಮ್ಮ ಕೆರಿಯರ್ಗೆ ಬರ್ತೀನಿ. ಆಗ ಮೊದಲನೇದಾಗಿ ನೀವು ಅಲ್ಲೇ ಅಂದರೆ ಹೆಬ್ಳೀಕರ್ ಸಾಹೇಬರು ಅಲ್ಲಿ ಅಂದರೆ ತಮ್ಮ ತಂದೆಯವರು ಅದೇ ಊರಿನವರೇ? ಧಾರವಾಡ. ತಾವು ಹುಟ್ಟಿದ್ದು ಎಲ್ಲಿ? ನಾನು ಹುಟ್ಟಿದ್ದು ಧಾರವಾಡ ಪ್ರಾಪರ್ ಧಾರವಾಡ. ಬಟ್ ನಮ್ಮ ಪೂರ್ವಜರು ಒಂದು ಹೆಬ್ಬಳ್ಳಿ ಅಂತ, ಅಲ್ಲಿಂದ ಒಂದು ಹುಬ್ಬಳ್ಳಿ ಅಲ್ಲ, ಹೆಬ್ಬಳ್ಳಿ ಅಂತ ಒಂದು ಊರಿದೆ. ಆ ಊರಿನ
ನಮ್ಮದು ಮೂಲ ಮನೆತನ ಒಂಥರ ನಾವು ಜಾಗೀರ್ದಾರ್ ಫ್ಯಾಮಿಲಿಗಳು. ಹೇಳಿದ್ರು ಹಬ್ಳಿಕರ್ ಸಾಹೇಬ್ರು ಹೇಳಿದ್ರು. ಹೆಬ್ಬಳ್ಳಿ ಜಾಗೀರ್ದಾರರು ನಾವು. ಒಂದು 800,000 ಎಕರೆ ಎಷ್ಟು ಆ ಥರದ್ದು ಇಡೀ ಊರಿಗೆ ನಾವು ಒಂಥರ ಇದ್ದಿದ್ದು. ಬಟ್ ಈಗ ಏನಾಯ್ತು ಅಂದರೆ ಜಾಗರಿ ಹೋಯ್ತು, ದಾರ ಮಾತ್ರ ಉಳ್ಕೊಳ್ತು, ಏನೂ ಇಲ್ಲ. ಯಾಕೆ ಅಂದರೆ ಈ ಟೆನೆಂಟ್ಸ್ ಆ್ಯಕ್ಟ್ನಲ್ಲಿ ಎಲ್ಲ ಉಳುವನೆ ಒಡೆ ಅಂತ ಬಂತಲ್ಲ, ಆವಾಗ ನಮ್ಮ ಕಡೆ ಇದು ಅಂತ ಎಲ್ಲ ಹೋಯ್ತು. ಸೊ ದಾರ ಉಳ್ಕೊಳ್ತಷ್ಟೇ. ಓಕೆ, ತಂದೆಯವ್ರ ಹೆಸರೇನು ಸರ್? ಅಪ್ಪ ಅರವಿಂದ್ ಹೆಬ್ಳಿಕರ್ ಅಂತ, ಅರವಿಂದ್ ರಾವ್. ಅಮ್ಮನ ಹೆಸರು ಜಾನಕಿ. ಓಕೆ, ಎಷ್ಟು ಜನ ನೀವು ಮಕ್ಕಳು? ನಾವು 3 ಜನ. ನಮ್ಮ ಅಣ್ಣ ಒಬ್ಬರಿದ್ದಾರೆ, ನನ್ನ ತಂಗಿ, ನಾನು ಮಧ್ಯದವನು. ಮಧ್ಯಮ ಪಾಂಡವ. ಮಧ್ಯಮ ಪಾಂಡವ. ಓಕೆ, ಹೇಗಿತ್ತು ಸರ್ ಬಾಲ್ಯ? ಹೇಗಿತ್ತು ಧಾರವಾಡದ ಬಾಲ್ಯದ ದಿನಗಳು ಹೇಗಿತ್ತು? ನಾವು ತುಂಬ ಉಡಾಳರು, ತುಂಬ ಅಂದರೆ ಉಡಾಳರು ಅಂದರೆ ಧಾರವಾಡ ಭಾಷೆ. ತುಂಬ ಪೋಲಿ ಹುಡುಗರು. ಅಂದ್ರೇನು ರಜಾ ಬಂತು ಅಂದ್ರೆ ಮುಗಿದೋಯ್ತು. ಬೆಳಗ್ಗೆ ನಾವು ಮನೆಯಿಂದ ಬಿಟ್ಟರೆ ಸಂಜೆನೇ ವಾಪಸ್ ಬರೋದು. ಓಕೆ, ಕೈಯಲ್ಲಿ ಒಂದು ಬ್ಯಾಟು ಒಂದು ಚೆಂಡು ಹಿಡ್ಕೊಂಡು ಹೋಗ್ಬಿಟ್ರೆ ಆಚೆ ಊಟ ಇಲ್ಲ ಏನಿಲ್ಲ. ಸಂಜೆ ಬಂದು ಸ್ನಾನ ಮಾಡೋದು. ಆ ಥರದ್ದು ನಾವು ಮನೇಲಿ ಹುಡ್ಕೊಂಡು ಓಡಾಡೋರು, ಎಲ್ಲಿ ಹೋದ ಇವನು ಅಂತ. ಕೊನೆಗೆ ಸಂಜೆ ಬಂದಾಗಲೇ ಸಿಗೋದು ನಾವು. ಬಟ್ ಏನಂದರೆ ನಮ್ಮದು ಒಟ್ಟು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ, ಕೂಡು ಕುಟುಂಬ. ನಮ್ಮ ಮನೇಲೊಂದು 35 ಜನ ಇದ್ದರು. 35 ಜನದಲ್ಲಿ ನೀವು ಲೆಕ್ಕ ಹಾಕಿ ಯಾವ ಊಟ ಮಾಡಿದಾನೋ, ಯಾವ ಹೋದ್ನೋ ಒಂದು ಗೊತ್ತಾಗ್ತಿರ್ಲಿಲ್ಲ. 35 ಜನ ಕೇಳಕ್ಕೆ ಎಷ್ಟು ಚಂದ ಸರ್ ಅದು. ಬಟ್ ಖುಷಿ ಇತ್ತು, ಒಂಥರ ಮಜಾ ಇತ್ತು. ಯಾವುದೇ ಒಂದು ಹಬ್ಬ ಇರಲಿ, ಹಬ್ಬ ಬಂತು ಅಂದ್ರೆ 100 ಜನ ಆಗ್ಬಿಡೋರು. ಬಳಗ ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡ ಫ್ಯಾಮಿಲಿ ನಮ್ಮದು. ಹೆಬ್ಳಿಕರ್ ಫ್ಯಾಮಿಲಿ ತುಂಬ. ಯಾವುದೋ ಒಂದು ಹಬ್ಬ ಆಗಲಿ, ಏನೋ ನಮ್ಮಲ್ಲಿ ಒಂದು ಸಣ್ಣ ಏನೋ ಒಂದು ರೀಸನ್ ಹುಡುಕ್ತಾ ಇದ್ವಿ ನಾವು ಎಲ್ಲರೂ ಸೇರೋಕ್ಕೆ. ಎಸ್, ಒಂಥರ ಚಂದ ಅದು. ಯಾವ ಶಾಲೆ ಓದಿದ್ದು? ಯಾವುದು? ನಾವು ಕರ್ನಾಟಕ ಹೈಸ್ಕೂಲ್ ಅಂತ, ಎಲ್ಲಿ? ಧಾರವಾಡದಲ್ಲಿ. ರೀಸೆಂಟ್ಲಿ ಅದಕ್ಕೆ 100 ವರ್ಷ ಆಯಿತು ಆ ಶಾಲೆಗೆ. ನನಗೆ ಒಂದು ಸೌಭಾಗ್ಯ ಏನು ಅಂದರೆ, ಆ ಶಾಲೆ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದೆ ನಾನು. ಎಲ್ಲಿದೆ ಸರ್ ಡಾಕ್ಯುಮೆಂಟ್ರಿ? ಅದು ಯೂಟ್ಯೂಬಲ್ಲಿದೆ. ಇದೆಯಾ? ಆಮೇಲೆ ಇನ್ನೊಂದು ಏನು ಅಂದರೆ, ನಾನು ಕಲ್ತಂಥ ಕಾಲೇಜು CSI ಕಾಲೇಜು, ಅದೊಂದು 50 ವರ್ಷ ಆಯಿತು ಮೊನ್ನೆ. ಅದಕ್ಕೊಂದು ಡಾಕ್ಯುಮೆಂಟ್ರಿ ಮಾಡಿಕೊಟ್ಟೆ. ಏನು ಸರ್ ಇದು? ನಿಜವಾಗ್ಲೂ ಯೋಗ ಸರ್ ಇದು. ನನಗೆ ನಿಜವಾಗ್ಲೂ ಖುಷಿ ಆಯಿತು. ನಿಜವಾಗ್ಲೂ ನಾನು ಏನಂತಾರೆ ಅದಕ್ಕೆ, ಡಾಕ್ಯುಮೆಂಟ್ರಿ ಮತ್ತು ಈ ವಿಭಾಗಕ್ಕೆ ಬಂದಿದ್ದು ಧನ್ಯ ಆಯಿತು ಅಂತ ಅನಿಸ್ಬಿಡ್ತು ನನಗೆ ಎಲ್ಲ ಟೀಚರ್ಸನ್ನು ಭೇಟಿ ಆಗಿದೆ, ಕಣ್ಣಲ್ಲಿ ಇರೋದ್ಬಿಡ್ತು ಸರ್. ಇಂಥ ಎಮೋಷ್ನಲ್ ಮೂಮೆಂಟ್. ಆಮೇಲೆ ಹೋಗಿ ನಾ ಬೆಂಚ್ ಮೇಲೆ ಕೂತ್ಕೊಂಡೆ. ನಾವು ಕ್ಲಾಸಲ್ಲಿ ಕೂಡ್ತಾ ಇದ್ವಿ, ನಮ್ಮದು ನಾವೆಲ್ಲ ದಡ್ರು. ಸೊ ಆ ಬೆಂಚ್ ಮೇಲೆ ಕೂತ್ಕೊಂಡಾಗ ಎಲ್ಲ ಹಳೇದು ನನಗೆ ಬಂತು. ನಾವು ಮಾಡೋ ಎಷ್ಟು ತೊಂದರೆ ಕೊಡ್ತಾಯಿದ್ವಿ ಟೀಚರ್ಸಿಗೆಲ್ಲ, ಎಷ್ಟು ಕಾಟ ಕೊಡ್ತಾಯಿದ್ವಿ ನಾವು. ನಮ್ಮ ಜೋಶಿ ಅಂತ ಒಬ್ಬರಿದ್ದರು, ಇವರು ಹಿತ್ಲ ಮನೆಯಲ್ಲಿ. ನಾವು ಒಂದು ಪಾಠ, ಒಂದು ಕ್ಲಾಸ್ ಮುಗಿತಾ ಇದ್ದಂಗೆ ಅಲ್ಲಿಂದ ಯಾವುದೊಂದು ಇದು ಹಾಕಿರೋರು, ಅದನ್ನು ಮುರಿದ್ಬಿಟ್ಟು ಓಡಿ ಹೋಗೋರು. ತುಂಬ ಓಡಾಡಿದ್ವಿ ನಾವು. ಸಿಕ್ಕಿದಾಗ ನಿಮ್ಮ ಹಳೆ ಟೀಚರ್ಸ್ಗಳು ಯಾರು ಸಿಕ್ಕಿದ್ರೆ? ತುಂಬ ಜನ ಸಿಕ್ಕಿದ್ರು. ಗುರ್ತಿಡಿದ್ರ ನಿಮ್ಮನ್ನ? ಅಂದರೆ ಗುರ್ತಿಡಿದ್ರು ಇನ್ ದ ಸೆನ್ಸ್ ನಿಮ್ಮ ಸ್ಟೂಡೆಂಟ್ ಆಗಿರೋದಕ್ಕಿಂತ ಗುರ್ತಿಡಿತಾರೆ. ಯಾಕಂದ್ರೆ ನಾನು ಟಿವಿಯಲ್ಲಿ ಅದನ್ನೇ ಕೇಳಕ್ಕೆ ಬಂದಿದ್ದು. ಒಬ್ಬ ಕಲಾವಿದನಾಗೂ ಕೂಡ ನಿಮ್ಮನ್ನು ಗುರ್ಸಿದ್ರು. ಅಯ್ಯೋ, ತುಂಬ ಅಭಿಮಾನ ಅವರಿಗೆಲ್ಲ, ತುಂಬ ಅಭಿಮಾನ. ಫ್ರೆಂಡ್ಸ್ಗಳು ಕನೆಕ್ಟ್ ಆದ್ರೆ ಸರ್? ಹಳೆಯ ಫ್ರೆಂಡ್ಸ್ಗಳೆಲ್ಲ ಕನೆಕ್ಟ್ ಆದರು? ತುಂಬ ಜನ ಸಿಗ್ತಾರೆ, ಈಗಲೂ ಟಚ್ಚಲ್ಲಿದ್ದಾರೆ ತುಂಬ ಜನ. ವಂಡರ್ಫುಲ್. ನಮ್ಮ ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸ್ ಆಗಲಿ, ಎಲ್ಲರೂ ಟಚ್ಚಲ್ಲಿದ್ದಾರೆ. ಎಲ್ಲ ಟಚ್ಚಲ್ಲಿದ್ದಾರೆ. ಇವಾಗ ನೀವು ಅಪ್ಪ ಅಮ್ಮ, ಅಪ್ಪ ಏನು ಕೆಲಸ ಮಾಡ್ಕೊಂಡಿದ್ರು? ಅಪ್ಪ KSRTC ಇಲ್ಲಿದ್ದರು, ಈಸ್ ಅ ಸ್ಟೋರ್ ಆಫೀಸರ್ ಇದ್ದರು. ಅವ್ರದ್ದು ಕೀಪ್ ಆನ್ ಟ್ರಾವೆಲ್, ಅಂದರೆ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಹುಬ್ಳಿ ಆಯಿತು, ಬೆಳಗಾವಿ, ಈ ಬೇರೆ ಬೇರೆ ಊರಲ್ಲಿ. ನಾವು ಧಾರವಾಡದಲ್ಲಿ ಸೆಟ್ಲ್ ಆಗ್ತಿದ್ವಿ, ಅವರು ಓಡಾಡ್ತಾಯಿದ್ರು. ಅಪ್ಪ ಓಡಾಡ್ತಿದ್ರು, ಯಾಕಂದ್ರೆ ನಮ್ಮ ಎಜುಕೇಷನ್ ತೊಂದರೆ ಆಗಬಾರ್ದಲ್ಲ, ಆ ಕಾರಣಕ್ಕೆ ಅವರು ಓಡಾಡ್ತಿದ್ರು, ನಮ್ಮನ್ನು ಒಂದು ಕಡೆ ಸೆಟಲ್ ಮಾಡಿಸಿದ್ರು. ಪಾಪ. ನೈಸ್. ಹೇಗಿದ್ರಿ ಅಕಾಡೆಮಿಕ್ಸಲ್ಲಿ ನೀವು? ಬ್ರೈಟ್ ಸ್ಟೂಡೆಂಟಾ? ಯಾವ ಥರ? ನಾವು ತುಂಬ ಎವರೇಜ್. ಬಟ್ ಏನಂದರೆ ನನಗೆ ಏನೋ ಗೊತ್ತಿಲ್ಲ ಸರ್, ಒಬ್ಬ ವ್ಯಕ್ತಿ ಒಂದು ಏನೋ ಒಂದು ಲೈಫಲ್ಲಿ ಏನೋ ಒಂದು ರೀಚ್ ಆಗಬೇಕು, ಏನೋ ಅಚೀವ್ ಮಾಡಬೇಕು ಅಂದರೆ ಅವನಿಗೆ ಟೀಚರ್ ಭಾಳ ಮುಖ್ಯ ಆಗ್ತಾನೆ ಸರ್. ಗುರಿ ಎರಡು ಮುಖ್ಯ. ಒಬ್ಬ ಟೀಚರು ಆ ಪಾತ್ರ ಇದೆಯಲ್ಲ, ಆ ಪಾತ್ರ ನೀವು ಯಾರು ಬೇಕಾದ್ರೂ ತೊಗೊಳ್ಳಿ ಸರ್, ಅವನು ಏನೇ ಅವನಲ್ಲಿ ಒಳ್ಳೆಯ ಗುಣಗಳು ಬರ್ಬೋದು ಅಥವಾ ಕೆಟ್ಟ ಗುಣಗಳು ಬರ್ಬೋದು, ಅಥವಾ ಏನೋ ಒಂದು ರೀಚ್ ಆಗ್ತಾನೆ, ಒಂದು ಸಕ್ಸಸ್ ಆಗ್ತಾನೆ, ಒಂದು ಇದಾಗೋದಕ್ಕೆ ಒಬ್ಬ ಟೀಚರ್ ಭಾಳ ಕಾರಣ ಆಗ್ತಾನೆ. ಫೌಂಡೇಶನ್ ಸರ್. ನೀವು ಚಿಕ್ಕವರಿದ್ದಾಗ ಅವ್ನು ಹೇಳ್ಕೊಡ್ತಾರೆ ಟೀಚರು, ಇದು ಹೀಗೆ, ಇದು ಹೀಗಿರಬಾರ್ದು, ಹೀಗಿರಬೇಕು ಅಂತ ಹೇಳ್ಕೊಡ್ತಾರೆ. ಅದೆಲ್ಲ ನೀವು ಆಮೇಲೆ ದೊಡ್ಡವರಾದ್ಮೇಲೆ ಎಲ್ಲ ನೆನಪಾಗುತ್ತೆ, ಅವಾಗ ಗೊತ್ತಾಗುತ್ತೆ ಟೀಚರ್ ವ್ಯಾಲ್ಯೂ ಏನು ಅಂತ. ಅಂದರೆ ನೋಡಿ, ನೀವು ಇದು ಹೇಳ್ತಾ ಸ್ವಲ್ಪ ಇನ್ನೊಂಚೂರು ಡೀಪರ್ ಹೋಗ್ಬೇಕಂದ್ರೆ, ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇರೋಂಥ ಒಂದು ಕೆಲಸ ಟೀಚರ್ದು. ಇವಾಗ ಅವ್ರು ತಯಾರು ಮಾಡುವಂಥ ವ್ಯಕ್ತಿಗಳು ನಾವುಗಳು. ಒಂದು ದೇಶ ಒಂದು ಇದು ಆಗಬೇಕು ಅಂದರೆ ಫ್ಯಾಕ್ಟ್ರಿ ಸರ್, ಅವರಿಂದನೇ ಎಲ್ಲ ಆಗೋದು. ಉತ್ಪಾದನೆ ಕೇಂದ್ರ ಅದೊಂಥರ. ಒಬ್ಬರು ಪೊಲೀಸು, ಡಾಕ್ಟ್ರು, ಇಂಜಿನಿಯರು, ಲಾಯರು, ಆ್ಯಕ್ಟರು, ಎನಿಥಿಂಗ್. ಗ್ರೇಟ್ ಅಲ್ವಾ ಸರ್? ನೋಡಿ ಎಷ್ಟು ನಿಸ್ವಾರ್ಥದ ಬದುಕು ಟೀಚರ್ಸ್ಗಳು. ಹೌದೌದು. ಹ್ಯಾಟ್ಸ್ ಆಫ್ ಎಲ್ಲ ಶಿಕ್ಷಕರು ಸರ್. ನನಗೆ
ನನಗೆ ಆಮೇಲೆ ಒಂದು ಸರಿ ಸ್ಕೂಲಿಗೆ ಹೋದಾಗ ಆಮೇಲೆ ನಾನು ಅದ್ರ ಬಗ್ಗೆ ಡೀಪಾಗಿ ಸ್ಟಡಿ ಮಾಡಿ ನಾನು ಡಾಕ್ಯುಮೆಂಟ್ರಿ ಮಾಡ್ಕೊಂಡು ಅದನ್ನು ಸ್ವಲ್ಪ ರಿಸರ್ಚ್ ಮಾಡಬೇಕಲ್ಲ, ಮಾಡುವಾಗ ಅನ್ನಿಸ್ತು ಎಷ್ಟು ಇಂಪಾರ್ಟೆನ್ಸ್ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ಮುಖ್ಯ ಆಗಿಬಿಡ್ತಾನೆ ಒಬ್ಬನು ಟೀಚರು ಅನಿಸ್ಬಿಡ್ತಾನೆ. ಯಾರೋ ಒಬ್ಬನು ಡಾಕ್ಟರ್ ಆಗಿರ್ಬೋದು, ನೀವು ಹೇಳಿದಂಗೆ ಡಾಕ್ಟರ್ ಆಗಿದ್ದಾರೆ, ಇನ್ಸ್ಪೆಕ್ಟರ್ ಆಗಿದ್ದಾರೆ, ಅಥವಾ ಪೊಲಿಟಿಷಿಯನ್ ಆಗಿದ್ದಾನೆ, ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾನೆ. ಅವನು ಆಗೋದಕ್ಕೆ ಕಾರಣ ಮೂಲ ಟೀಚರ್, ಫೌಂಡೇಶನ್ ಅಡಿಪಾಯ. ಬಟ್ ಯಾರಿಗೂ ಅದರದ್ದು ಅರಿವೇ ಇಲ್ಲ. ಅದೇ ಪ್ರಾಬ್ಲಮ್. ಅದೇ ಇವತ್ತು ಸರ್ ಇಲ್ಲ, ನಿಮ್ಮ ಜನ್ರೇಷನ್ ಅವರು ಸಾಕಷ್ಟು ಜನಕ್ಕೆ ಇವೆಲ್ಲವೂ ಕೆಲವು ಇದೆ ಸರ್. ಬಟ್ ಇವತ್ತಿನ ಜನ್ರೇಷನ್ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದು ಇದೆ ಅಂತ. ಬಟ್ ಎಸ್, ನಾವು ವಿ ಆಲ್ ಆರ್ ಆನ್ ಅ ಸೇಮ್. ಇಲ್ಲ, ನಾನು ಅದಕ್ಕೆ ಸರ್ ನನಗೊಂದಂತೂ ಅನ್ನಿಸ್ಬಿಟ್ಟಿದೆ, ನನ್ನ ಕಲಿಸಿದಂಥ ನನ್ನ ಗುರು ಹಿರಿಯರಿಗೆ ಎಲ್ಲರಿಗೂ ನಾನು ನಿಜವಾಗ್ಲೂ ಐ ಆಮ್ ಗ್ರೇಟ್ಫುಲ್ ಟು ದೆಮ್. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ಮೈ ಗುರುವೇ ನಮಃ. ಅಷ್ಟೇ ಫೈನಲ್. ನನಗೆ ಅನಿಸ್ಬಿಡ್ತದೆ ಟೀಚರ್ ಥ್ಯಾಂಕ್ಲೆಸ್ ಜಾಬ್ ಅದು. ಸೋ ನೈಸ್. ಫಿಲ್ಮಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಇದ್ದಂಗೆ. ಎಸ್ ಶ್ರೀಕಾಂತ್ ಸರ್, ಅಮ್ಮ, ನೀವು, ತಂಗಿ, ಅಣ್ಣ, ಅಪ್ಪ ಕೆಲಸದ ಮೇಲೆ ಅಲ್ಲಿ ಓಡಾಡ್ತಿದ್ರು. ನಮ್ಮ ತಾಯಿನೂ ಹೌಸ್ ವೈಫು. ಅವ್ರು ಬೆಳಗ್ಗೆ ಅವ್ರದ್ದು ಹೆಂಗೆ ಅಂದರೆ ಪಾಪ ಅವ್ರದ್ದೆಲ್ಲರದು ಜೀವನ ಹೆಂಗಾಯಿತು ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಟೀ ಮಾಡೋದು, ಟೀ ಮಾಡಿ ಪಾತ್ರೆ ತೊಳಿತಾ ಇದ್ದಂಗೆ ನೆಕ್ಸ್ಟ್ ತಿಂಡಿಗೆ ಯೋಚನೆ ಮಾಡ್ಬೇಕು ಅವರು. ಅವ್ರ ಯೋಚನೆ ಏನಾಯಿತು ಅಂದರೆ ಬರೀ ತಿಂಡಿ ಆಯಿತಾ, ನೆಕ್ಸ್ಟ್ ಮಧ್ಯಾಹ್ನ ಅಡುಗೆ ಏನು ಮಾಡಬೇಕು, ಅಡುಗೆ ಆಯಿತಾ, ಸಂಜೆ ಟೀ ಜೊತೆಗೆ ಏನಾದರೂ ಒಂದು ಸ್ವಲ್ಪ ಮಂಡಕ್ಕಿ ಮಾಡಿಕೊಡೋದು, ಆಮೇಲೆ ಮತ್ತೆ ನೆಕ್ಸ್ಟ್ ರಾತ್ರಿ ಊಟದ ಪ್ರಿಪ್ರೇಷನ್. ಅಷ್ಟೇ ಆಗಿಬಿಡುತ್ತೆ ಪಾಪ ಅವ್ರದ್ದೆಲ್ಲರದು. ಯಾಕಂದ್ರೆ ನೀವು ಒಬ್ರು ಇಬ್ಬರು ಆಗಿದ್ರೆ ಮಾತು ಬರೀ 35 ಜನಕ್ಕೆ ಅಡುಗೆ ಮಾಡ್ಬೇಕಲ್ಲ, ಕೂಡು ಕುಟುಂಬ. ಮತ್ತು ನೀವು ನಂಬ್ತಿರೋ ಬಿಡ್ತಿರೋ ಎಲ್ಲರಿಗೂ ಒಂದು ಚೂರು ಪಲ್ಯ ಬರಬೇಕು ಅಂದರೆ ಮಿನಿಮಮ್ 2 ರಿಂದ 3 kg ಬೇಕು ಮನೆಗೆ, ಒಂದು ಹೊತ್ತಿಗೆ, ಒನ್ ಟೈಮ್ಗೆ. ಅದು ಒಂದು ಸರಿ ಹಿಂಗೆ ಬಂದು ಹೋಗೋದಷ್ಟೇ. ಒಂದು ಸರ್ವ್. ನಮ್ಮ ದೊಡ್ಡ ಹಾಲು ಮನೆಯಲ್ಲಿ, ಆ ಹಾಲಲ್ಲಿ ಹೆಂಗೆಲ್ಲರೂ ಸುತ್ತಲೂ ಕೂತ್ಕೊಳ್ತಾ ಇದ್ವಿ ನಾವು. ಈಗ ಮನೆ ಇದೆಯಾ ಸರ್? ಇದೆ. ಓಕೆ, ಕೂತ್ಕೊಳ್ತಾ ಇದ್ವಿ. ಅಲ್ಲಿ ಇಲ್ಲಿಂದ ಶುರು ಆದರೆ ಕ್ಲಾಕ್ ಥರ ಹಿಂಗೆ ಶುರು ಆದರೆ ಇಲ್ಲಿ ಬರೋಷ್ಟೊತ್ತಿಗೆ ಖಾಲಿ ಆಗಿಬಿಡುತ್ತಲ್ಲಿ ಪಂಕ್ತಿ ಊಟದ ಥರ. ಒಬ್ಬೊಬ್ಬರು 2 ಚಪಾತಿ ತಿಂದ್ರೆ ಲೆಕ್ಕ ಹಾಕಿ ನೀವು 70-100 ಚಪಾತಿ ಬೇಕಾಗ್ತಿತ್ತು ಮನೆಗೆ. ಎಷ್ಟು ಜನ ಅಡುಗೆ ಮಾಡೋರು? ಎಲ್ಲರೂ ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ ಎಲ್ಲರೂ ಸೇರಿ ಅಡುಗೆ ಮಾಡ್ತಿದ್ರು. ಅವರು ಯಾರೂ ಅಡುಗೆ ಮಾಡೋರು ಇರಲಿಲ್ಲ, ಇವರೇ ಅಡುಗೆ ಮಾಡೋರು ಎಲ್ಲರೂ. ನಮ್ಮಲ್ಲಿ ಆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು. ಅಂದರೆ ನಮ್ಮ ಚಿಕ್ಕಪ್ಪ ಆಗಲಿ, ನಮ್ಮ ದೊಡ್ಡಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ ಅವರವ್ರ ಮಧ್ಯದಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇತ್ತು. ಎಲ್ಲ ಸೇರಿ ದುಡಿಯೋಣ. ವಂಡರ್ಫುಲ್. ಯಾವಾಗ ನೀವು ಅಂದರೆ ಈ ಕೂಡು ಕುಟುಂಬ ಅಂತ ಹೇಳಿದ್ರೆ, ಇವೆಲ್ಲ ಈ ಸಿನಿಮಾಗಳ ಆಸಕ್ತಿ ಇತ್ತ? ಪಿಕ್ಚರ್ಗೆ ಹೋಗ್ತಾ ಇದ್ದಾರೆ ಎಲ್ಲರೂ, ಫ್ಯಾಮಿಲಿ ಗಿಮ್ಲಿ ಎಲ್ಲನೂ? ನಿಮ್ಮ ಕುಟುಂಬದ ಮೊದಲನೇ ಸೆಲೆಬ್ರಿಟಿ ನಮ್ಮ ಸುರೇಶ್ ಹೆಬ್ಳಿಕರ್, ನಿಮ್ಮ ಚಿಕ್ಕಪ್ಪ. ಅವಾಗ ನಿಮಗೆ ನಿಮ್ಮ ಚಿಕ್ಕಪ್ಪ ಒಬ್ಬರು ಆ್ಯಕ್ಟ್ರು, ಅವ್ರನ್ನ ಜನ ಹಿಂಗೆ ಕರ್ನಾಟಕ ಜನತೆ ನೋಡಿದರೆ ಇವೆಲ್ಲ ಅರಿವಿತ್ತ, ಜ್ಞಾಪಕ ಬರ್ತಿರಲಿಲ್ಲ. ಯಾಕಂದರೆ ಅವರು ಎಲ್ಲಿ ನಮಗೆ ನೋಡೋಕ್ಕೆ ಸಿಗೋದು ಅಪರೂಪ ಆಗಿಬಿಟ್ಟಿದ್ರು ಅವರು.